ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಈ ಯಂಗ್ಸ್ಟರ್ಸ್ಗಳು ಯಾರಾದರೂ ಬೇಗ ತೀರ್ಕೊಂಡ್ರೆ ನನಗೆ ಭಾಳ ಮನಸ್ಸು ಕಾಡ್ಬಿಡುತ್ತೆ. ಅದರಲ್ಲೂ ಸೂಸೈಡ್ ಮಾಡಿಕೊಂಡು ತೀರ್ಕೊಂಬಿಟ್ರು ಅಂತಂದರೆ ನನಗೆ ಭಾಳ ಬೇಜಾರು ಕೂಡ ಆಗಿಬಿಡುತ್ತೆ. ಸೊ ಇದೆಲ್ಲ ಏನು ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ? ನನ್ನ ಪ್ರಕಾರ ಜಗತ್ತಿನಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ, ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೂಡ ಇದ್ದೇ ಇರುತ್ತೆ ಅಂತ ಬಹಳ ಒಂದು ನಂಬಿಕೆಯನ್ನು ಇಟ್ಕೊಂಡಿರೋ ನಾನು. ಈ ಸಾವು ಏನಾಗಿದೆ ಒಂಥರ ನನ್ನನ್ನು ಭಾಳ ಡಿಸ್ಟರ್ಬ್ ಮಾಡಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಅಂತ. ಆಂಧ್ರ ಪ್ರದೇಶದ ತೆಲಂಗಾಣ ಹೈದರಾಬಾದಲ್ಲಿ BSc ಪದವಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ, ಆಕೆ ಯೂಟ್ಯೂಬರ್ ಕೂಡ, ಕೋಮಲಿ ಅಂತ. ಅವರು ಫೆಬ್ರವರಿ 23ನೇ ತಾರೀಕು ಮಧ್ಯಾಹ್ನ ಆಲ್ಮೋಸ್ಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ, ನೇಣು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಅವರು ಶವವಾಗಿ ಈಗ ಪತ್ತೆ ಆಗಿರೋದು, ಅದು ಗೊತ್ತಾಗಿರೋದು ಇವತ್ತು ಅವರ ಇದು ಒಂದು ಏನು ಶವವನ್ನು ತೆಗೆದು ತನಿಖೆ ಶುರುವಾಗಿದೆ ಅಂತ ಹೇಳಬೇಕು. ಆಕೆ BSc ಓದ್ತಾ ಇರಬೇಕಾದ್ರೆ ಹೈದರಾಬಾದ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟಲ್ಲಿ 11 ಮಂತ್ಸಿಂದ ವಾಸವಾಗಿರ್ತಾರೆ. ಅವ್ರ ತಾಯಿ ಬಂದ್ಬಿಟ್ಟು ಕುವೈತಲ್ಲಿ ಕೆಲಸ ಮಾಡ್ತಾರೆ. ಒಬ್ಬರು ತಮ್ಮ ಇದ್ದಾರೆ ಆಕೆ ಲೈಫ್ ಸ್ಟೈಲ್ ಬಗ್ಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಿಕೊಂಡು ಓದ್ಕೊಂಡಿದ್ದಂತಹ ಆಕೆ ಈ ರೀತಿ ಸಾವನ್ನಪ್ಪಿರೋದು ಭಾಳ ದೊಡ್ಡ ದುರಂತ ಅಂತ ನನಗೆ ಅನಿಸಿದೆ. ಅವರೊಂದು ಮೆಸೇಜ್ ಮಾಡ್ತಾರೆ, ಐ ಲವ್ ಯು ಸೋ ಮಚ್ ಅಮ್ಮ ಅಂತ ಹೇಳಿಬಿಟ್ಟು ಅವರು ಒಂದು ವಾಟ್ಸಪ್ ಮಾಡಿಬಿಟ್ಟು ತಮ್ಮನ್ನು ಚೆನ್ನಾಗಿ ನೋಡ್ಕೋ ಅಂತ ಅಂದ್ಬಿಟ್ಟು ಅವ್ರ ತಾಯಿ ವರಮಹಾಲಕ್ಷ್ಮಿ ಅಂತ, ವರಲಕ್ಷ್ಮಿ ಅಂತ. ಸೊ ಕುವೈತಲ್ಲಿದ್ದಾರೆ. ಅವರಿಗೆ ವಾಟ್ಸಪ್ ಮಾಡಿಬಿಟ್ಟು ಅವರು ಇದು ಮಾಡ್ಕೊಂಡಿದ್ದಾರೆ, ಏನೋ ಮೊಬೈಲ್ನ ಆಫ್ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಅವ್ರ ತಾಯಿ ಫೋನ್ ಮಾಡಿ, ಇವರಿರೋದು ಹೈದರಾಬಾದಲ್ಲಿ ಅಪಾರ್ಟ್ಮೆಂಟಲ್ಲಿ, ಇವ್ರ ತಾಯಿ ಫೋನ್ ಮಾಡಿ ಅವರ ಪರಿಚಯದವ್ರಿಗೆ ಕೇಳಿದ್ರೆ ಅವರು 3 ದಿನದಿಂದ ಮೆಸೇಜ್ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಹೋಗಿ ನೋಡಿದಾಗ ಈ ರೀತಿಯಾಗಿರೋ ಒಂದು ಪ್ರಕರಣ ಬೆಳೆದಿದೆ. ಯೂಟ್ಯೂಬರ್ ಆಗಿ ಬೇರೆಯವ್ರ ಬಗ್ಗೆ, ತನ್ನ ಜೀವನದ ಬಗ್ಗೆ ಹೇಳ್ತಾ ಇದ್ದಂತಹ ಹುಡುಗಿ ಬೋನು ಕೋಮಲಿ ಅಂತ, 21 ವರ್ಷ ಅಷ್ಟೇ ಪದವಿ ಓದ್ತಿದ್ದಂತಹ ಈ ಹುಡುಗಿ ಸೂಸೈಡ್ ಮಾಡಿಕೊಂಡು ಭಾಳ ತಪ್ಪು ಮಾಡಿಬಿಟ್ಟಿದ್ದಾರೆ. ಪೇರೆಂಟ್ಸು ಆ ತಾಯಿ ಕಷ್ಟಪಟ್ಟು ಕುವೈತಲ್ಲಿ ಕೆಲಸ ಮಾಡಿಕೊಂಡು ಈಕೆನ ಓದಿಸ್ಕೊಂಡು, ಮತ್ತು ತಮ್ಮ ಒಂದು ಏನು ಸತ್ತೋಗಿದ್ದಾಳೆ ಕೋಮಲಿ, ಅವರ ತಮ್ಮನನ್ನು ಓದಿಸ್ಕೊಂಡು ಅವರು ಜೀವನ ಮಾಡ್ತಿದ್ದಾರೆ. ಸೊ ಭಾಳ ದೊಡ್ಡ ದುರಂತ ಅಂತ ಅನಿಸುತ್ತೆ. ಇಲ್ಲಿ ಏನಂತಂದರೆ ಪ್ರಕರಣ ಇದು ಯಾವುದೋ ಒಂದು ರಿಲೇಷನ್ಶಿಪ್ಪು ಫೇಲ್ ಆಗಿದೆ. 6 ಮಂತ್ಸ್ ಹಿಂದೆ ಕೂಡ ಅವರು ಒಂದು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದರು ಅನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಸದ್ಯಕ್ಕಿದು ಅಸಹಜ ಸಾವು, ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ದಾಖಲಿಸ್ಕೊಂಡು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಯಾರೋ ಒಬ್ಬ ಇಂಜಿನಿಯರ್ ಜೊತೆ ರಿಲೇಷನ್ಶಿಪ್ ಬ್ರೇಕ್ ಆಗಿತ್ತು ಅಂತ ಕೂಡ ವದಂತಿ ಇದೆ. ಬಟ್ ಏನಾದರೂ ಇರಲಿ, ಸಮಸ್ಯೆ ಇತ್ತು ಅಂದರೆ ಅದನ್ನು ಹೇಳ್ಕೊಳ್ಳಿ, ಮಕ್ಕಳು ಪೇರೆಂಟ್ಸ್ಗಳಲ್ಲಿ ಹೇಳ್ಕೊಳ್ಳಿ. ಪೇರೆಂಟ್ಸ್ಗಳು ಮಕ್ಕಳ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಳ್ಳಿ. ಜೀವನ ಮುಖ್ಯ, ಸಾವೇ ಅಂತಿಮ ಅಲ್ಲ ಅಂತ ನಾನು ಹೇಳಬೇಕು ಅನ್ನಿಸ್ತು ಈ ವಿಡಿಯೋದಲ್ಲಿ. ಇದು ಸದ್ಯದ ಒಂದು ದುರಂತ ವಿಷಯ ಆಗಿ ಭಾಳ ಬೇಜಾರಾಗಿದ್ದಕ್ಕೆ, ಅದು ಯೂಟ್ಯೂಬರ್ ಒಬ್ಬರು ಈ ರೀತಿ ಮಾಡಿಕೊಂಡ್ರು ಅನ್ನೋದು ಭಾಳ ಬೇಜಾರಾಯಿತು ನನಗೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದ.